ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದ್ಲಾಗ ನೀವೇ ನೋಡ್ಬೋದು ರೀ. ಈಗ ನೋಡ್ರಿ, ಮೊದಲೇದಾಗಿ ನಾ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ, ನಾ ಒಂದು 4 ಟೊಮೆಟೊ ತೊಗೊಂಡಿನಿ. ಇದೊಂದು ಅರ್ಧ kg ಟೊಮೆಟೊ ಐತ್ರಿ. ಈಗ ಕಟ್ ಮಾಡ್ಕೋತೀನಿ ನೋಡ್ರಿ. ಸುಮ್ಮ ದಪ್ಪಗೆ ಕಟ್ ಮಾಡಿದ್ರೆ ಸಾಕ್ರಿ. ನೋಡ್ರಿ, ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿ 4 ಟೊಮೆಟೊನು ಕಟ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ, ಎಣ್ಣೆ ಬಿಸಿ ಆಗೈತಿ. ನಾ ಈಗ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕೋತೀನಿ ರೀ. ಒಂದು 4-5 ಹಣ್ಣು ಮೆಣಸಿನ್ಕಾಯಿ ಹಾಕೋತೀನಿ ರೀ, ಅಂದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕೋತೀನಿ. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕ್ರಿ. ನಾನು ಒಂದು 4-5 ಹಾಕ್ಕೊಂಡಿನಿ. ಇದನ್ನು ಸ್ವಲ್ಪ ಹುರಿಬೇಕು ರೀ. ನಾನು ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡೀನಿ ರೀ. ಈಗ ಟೊಮೆಟೊ ಹಾಕೋತೀನಿ ನೋಡ್ರಿ. ಈ ಟೊಮೆಟೊನ ಸ್ವಲ್ಪ ಬೇಯಬೇಕು. ಈಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋತೀನಿ ನೋಡಿ. ಉಪ್ಪು ಹಾಕೋ ಉದ್ದೇಶ ಏನಂದ್ರೆ ಬೇಗ ಬೇಯ್ತಾವಂತೇಳಿ ಅಷ್ಟೇ. ಸ್ವಲ್ಪ ಮೆತ್ತಗೆ ಆಗೋವರೆಗಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಬೆಳಗಿನ ನಾಷ್ಟ ರೆಸಿಪಿಗಳನ್ನ ಸುಮಾರು ನಮ್ನಿ ಮಾಡಿ ತೋರಿಸಿನಿ ರೀ. ಇದು ಒಂದು ಇರಲಿ, ಬೇಗನೆ ಆಗುತ್ತೆ ಅಂಥೇಳಿ ಮಾಡಾಕತ್ತೀನಿ ರೀ. ನಾ ಇದೇನು ರೆಸಿಪಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ, ಇವು ಫ್ರೈ ಆಗ್ಯಾವ್ರಿ. ಈಗ ಇವು ತಣ್ಣಗಾಗಲ್ರಿ. ತಣ್ಣಗಾಗಷ್ಟೊತ್ತಿಗೆ ನಾವು ಒಂದು ಚಟ್ನಿ ಮಾಡ್ಕೊಂಬರೋಣ ರೀ. ಈಗ ನೋಡ್ರಿ, ನಾ 1 ಕಪ್ ಹುರಿದಿದ್ದು ಶೇಂಗಾದ ಕಾಳು ತೊಗೊಂಡಿನಿ ರೀ. ಅವು ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಒಂದು 5-6 ಮೆಣಸಿನ್ಕಾಯಿ ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ಚಟ್ನಿ ಸುಮಾರು ನಮ್ನಿ ಮಾಡಿ ತೋರ್ಸಿನಿ ರೀ. ಇದೊಂಥರ ಇರಲಿ ಅಂಥೇಳಿ ಮಾಡಾಕತ್ತೀನಿ ರೀ. ಈಗ ನೋಡ್ರಿ, ಈ ರೀತಿ ಆಗೈತೆ ನೋಡ್ರಿ ಚಟ್ನಿ. ಈಗ ನಾ ಇಲ್ಲಿ ಟೊಮೆಟೊ ಹುರಿದು ತಣ್ಣಗೆ ಹಾಕ್ಬಿಟ್ಟಿದ್ದೆ ರೀ. ಟೊಮೆಟೊನು ತಣ್ಣಗಾಗ್ಯಾವ್ರಿ. ಇಲ್ಲ ನಾನು ಚಟ್ನಿ ಮಾಡ್ಕೊಂಬಂದಿನಿ ರೀ. ಚಟ್ನಿನೂ ರೆಡಿ ಆಗೈತೆ ರೀ. ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು 1 ಬೌಲ ಗೋಧಿ ಹಿಟ್ಟು ತೊಗೊಂಡೀನಿ ರೀ. ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ. ನಾ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡೀನಿ ರೀ. ನಿಮ್ಮನ್ನ ನೀವು ಎಷ್ಟು ಜನ ಇರ್ತೀರಿ ನೋಡಿಕೊಂಡು ನೀವು ತೊಗೋಬೋದು ರೀ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡ್ರಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ಅದು ಹಾಕೋತೀನಿ ನೋಡ್ರಿ, ಅಂದ್ರೆ ಟೇಸ್ಟ್ ಕೊಡಲಿ ಅಂತ ಹೇಳಿ ಅಷ್ಟೇ. ಇದೊಂದು ಸ್ವಲ್ಪ ರವೆ ಹಾಕೊಳಕತ್ತೀನಿ ರೀ. ಇದು ಮೀಡಿಯಮ್ ರವೆ ಆಯ್ತು. ನೀವು ಕೇಳ್ತೀರಿ ಯಾವ ರವೆ ಅಂತೇಳಿ. ನೀವು ಚಿರಟ್ ರವೆ ಆದರೂ ಹಾಕೋಬೋದು, ಮೀಡಿಯಮ್ ರವೆ ಆದರೂ ಹಾಕೋಬೋದು. ನಾನು ಮೀಡಿಯಮ್ ರವೆ ಹಾಕೊಳಕತ್ತೀನಿ ರೀ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಯಾಕಂದ್ರೆ ನಾವು ಟೊಮೆಟೊಗೂ ಉಪ್ಪು ಹಾಕಿವಿ ರೀ. ಇಲ್ಲೊಂದು ಸ್ವಲ್ಪ ಹಾಕೋತೀನಿ, ನೋಡ್ಕೊಂಡು ಹಾಕೋಬೇಕಾಗ್ತದೆ ನೀವು. ಇದೆಲ್ಲ ಒಣದೆ ಮಿಕ್ಸ್ ಮಾಡಿ ಇಟ್ಕೋತೀನಿ ನೋಡ್ರಿ. ರವೆ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿವಲ್ಲ ರೀ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡ್ರಿ, ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಟ್ಟಿನಿ ನಾನು. ಈಗ ಟೊಮೆಟೊ ತಣ್ಣಗಾಕ್ಬಿಟ್ಟಿದ್ದೆ ರೀ. ಅದು ರುಬ್ಬಿ ಈ ಹಿಟ್ಟಿಗೆ ಹಾಕ್ಕೊಳ್ಳೋಣ ರೀ. ನಾನು ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹುರ್ಕೊಂಡಿದ್ನಲ್ಲ ರೀ. ಈಗ ಇದು ತಣ್ಣಗಾಗೈತೆ ರೀ. ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ ನೋಡ್ರಿ. ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡ್ರಿ. ಈಗ ನೋಡ್ರಿ, ನಾನೇನು ನೀರು ಅದೇನು ಹಾಕಿಲ್ಲ. ಎಷ್ಟು ಅಳಕಾಗೆ ಪೇಸ್ಟ್ ಆಗೈತೆ ನೋಡ್ರಿ. ಟೊಮೆಟೊ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ರುಬ್ಕೊಂಬಂದೀನಿ ನೋಡ್ರಿ. ಈಗ ನಾನು ಟೊಮೆಟೊ ಏನು ರುಬ್ಕೊಂಬಂದಿಲ್ಲ ರೀ, ಅದು ಈ ಗೋಧಿ ಹಿಟ್ಟೇನು ಕಲಸಿಟ್ಟಿದ್ನಲ್ಲ ರೀ, ಅದಕ್ಕೆ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊರಿ. ಇದು ನೋಡ್ರಿ, ಗಟ್ಟಿ ಆಗ್ತೈತಿ ರೀ. ಇದು ಅಷ್ಟೇ ಹಾಕೊಂಡ್ರೆ ಗಟ್ಟಿ ಆಗ್ತೈತಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತೀನಿ ನೋಡ್ರಿ. ನಾ ಮಿಕ್ಸಿ ಜಾರಿಗೆಲ್ಲ ಟೊಮೆಟೊ ಪೇಸ್ಟ್ ಹತ್ತಿರ್ತೈತಲ್ರಿ, ಅದಕ್ಕೆ ಹಾಕ್ಕೊಂಡು ಹಾಕೋಬೇಕಾಗ್ತೈತ್ರಿ. ಇದು ಚಲೋ ಹೊತ್ತಿಗೆ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗ್ತೈತ್ರಿ.
ನೀವು ಬೆಳಗಿನ ನಾಷ್ಟಕ್ಕೆ ದಿಢೀರನ್ನೇ ಮಾಡ್ಕೊಂಡ್ಬಿಡ್ಬೋದ್ರಿ. ಒಂದು ಟೊಮೆಟೊ ಗೋಧಿ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರ್ತೈತಿ. ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡ್ಬೋದ್ರಿ, ಇಲ್ಲ ಬೆಳಗಿನ ತಿಂಡಿಗೂ ನೀವು ಮಾಡ್ಕೊಂಡು ತಿನ್ಬೋದ್ರಿ. ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಿಡಿತೈತ್ರಿ. ನೀವು ಇದು ಒಟ್ಟಿನಲ್ಲಿ ಗಂಟು ಇಲ್ದಂಗೆ ಕಲ್ಸ್ಕೊಂಡ್ರೆ ಆಯ್ತು. ನೀವು ಬೆಳಗಿನ ನಾಷ್ಟಕ್ಕೆ ದಿಢೀರಾಗೆ ಮಾಡ್ಕೊಂಡ್ಬಿಡ್ಬೋದು. ಗೋಧಿ ಹಿಟ್ಟು ಟೊಮೆಟೊ ಎಲ್ಲರ ಮೇಲೆ ಇದ್ದೇ ಇರ್ತೈತ್ರಿ. ನೀವು ಈ ರೀತಿ ಮಾಡ್ಕೊಂಡ್ರೆ ಬೆಳಗಿನ ನಾಷ್ಟ ರೆಡಿ ಆಗುತ್ತೆ ನೋಡ್ರಿ. ಈ ಹದ ಇರ್ಬೇಕು ನೋಡ್ರಿ. ನೀವು ಆದಷ್ಟು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ನಾ ಒಂದು 2-3 ನಿಮಿಷ ಮಿಕ್ಸ್ ಮಾಡೀನಿ. ಈ ರೀತಿ ಹಿಟ್ಟು ಹದ ಆಗೈತ್ರಿ. ಈಗ ಒಂದೊಂದು ಗಂಟು ಸಣ್ಣ ಉಳ್ದವ್ರು ನಾನು ನಿಮ್ಗೆ ಈ ಥರ ಗಂಟು ಉಳ್ದು ಬೇಡಪ್ಪ ಅನ್ನೋದಾದ್ರೆ ಒಂದು ರೌಂಡ ಮಿಕ್ಸಿಯಲ್ಲಿ ತಿರುಗಿಸ್ಕೊಡ್ರಿ. ಟೊಮೆಟೊ ಪ್ಯೂರಿ ಜೊತೆಗೆ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಡ್ರಿ. ಒಂದು ರೌಂಡ್ ತಿರುಗಿಸಿದ್ರೆ ಕರೆಕ್ಟ್ ಹದ ಬರ್ತೈತ್ರಿ ಅದು ನೋಡ್ರಿ. ಈ ರೀತಿ ರೆಡಿ ಆಗ್ಬೇಕ್ರಿ. ಈಗ ನಾನು ಹಂಚಿಟ್ಕೋತೀನಿ ನೋಡ್ರಿ. ಈಗ ಇದು ಹಂಚ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಹಂಚು ಕಾಯ್ದೈತಿ. ನಾ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಈಗ ನಾನು ಒಂದು ಕಾಟನ್ ಬಟ್ಟೆಲ್ಲೇ ಒರೆಸ್ಕೊತಾ ಇದ್ದೀನಿ ರೀ, ಇಲ್ಲ ಟಿಶ್ಯೂಲಿ ಆದರೂ ಒರೆಸ್ಕೋಬೋದ್ರಿ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನಾನು ದೋಸೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ಹಾಕೋಬೇಕ್ರಿ. ನಾನು 1.5 ಸ್ಪೂನ್ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗೆ ನೀವು ಹಾಕೋಬೋದ್ರಿ. ನಾನು ಅಷ್ಟು ತಳ್ಳಗೂ ಅಲ್ಲ ಅಷ್ಟು ದಪ್ಪು ಅಲ್ಲ, ಮೀಡಿಯಮ್ ಸೈಜಲ್ಲಿ ಹಾಕೊಳಕತ್ತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕೋತೀನಿ. ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು. ನಾನು ಒಂಚೂರು ತುಪ್ಪ ಹಾಕೋತೀನಿ ನೋಡ್ರಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕ್ರಿ ಇದು. ಈಗ ನಾನು ಮುಚ್ಚಳ ಮುಚ್ತೀನಿ ನೋಡ್ರಿ. ಈಗ ನಾನು ಮುಚ್ಚಳ ತೆಗಿತೀನಿ ನೋಡ್ರಿ. ನೀವು ಒಂದೇ ಸೈಡ್ ಆದರೂ ಬೇಯಿಸ್ಕೋಬೋದು, ಇಲ್ಲ 2 ಸೈಡ್ ಆದರೂ ಬೇಯಿಸ್ಕೋಬೋದು. ನಾನೀಗ ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈ ರೀತಿ ನೀವು ದೋಸೆ ಮಾಡಿಕೊಂಡು ಬೆಳಗಿನ ನಾಷ್ಟಕ್ಕಾದ್ರೂ ಆಗ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗ್ಬೋದು ರೀ. ಇದು ಗೋಧಿ ಹಿಟ್ಟಿನ ದೋಸೆ ರೀ. ಮಕ್ಕಳಿಗೆ ಒಳ್ಳೆ ಹೆಲ್ದಿ ರೆಸಿಪಿ ರೀ ಇದು. ದಿಢೀರಾಗೆ 2 ಟೊಮೆಟೊ ಒಂದು ಸ್ವಲ್ಪ ಗೋಧಿ ಹಿಟ್ಟು ಇತ್ತಂದ್ರೆ ಬೇಗನೆ ಬೆಳಗಿನ ನಾಷ್ಟ ಮಾಡ್ಕೊಂಬಿಡ್ಬೋದು ರೀ. ಇದಕ್ಕೇನು ಚಟ್ನಿ ಅದೇನು ಬೇಕಾಗಲ್ಲ ರೀ. ತುಪ್ಪ ಹಾಕಿರ್ತೀವಿ, ಹಂಗನೂ ತಿನ್ಬೋದು ರೀ. ನಾವು ಒಳಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ, ನೀವು ಹಂಗನೂ ಕಟ್ಬೋದು ರೀ, ಇಲ್ಲ ಚಟ್ನಿ ಮಾಡ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ಬೋದು ರೀ. ನಾ ಈಗ ಶೇಂಗಾ ಚಟ್ನಿ ಮಾಡೀನಿ ರೀ. ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀನಿ ರೀ. ನಿಮ್ಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀವು ತಳ್ಳಗನೂ ಹಾಕೋಬೋದು ರೀ. ಈಗ ನೋಡ್ರಿ ನಾನು ತಕ್ಕೋತೀನಿ ನೋಡ್ರಿ. ಈಗ ಬಿಸಿ ಬಿಸಿ ತಿಂದ್ರೆ ಮಸ್ತಾಗಿರ್ತೈತ್ರಿ. ಈಗ ನಾ ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು 1 ಸ್ಪೂನ್ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗೆ ಹಾಕೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕೋತೀನಿ ನೋಡ್ರಿ. ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು ರೀ. ಈಗ ನಾನು ಮುಚ್ಚಳ ಮುಚ್ತೀನಿ ನೋಡ್ರಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಾಕತ್ತೇನೆ ರೀ. ಈಗ ನಾನು ಮುಚ್ಚಳ ತೆಗಿತೀನಿ ನೋಡ್ರಿ. ಈಗ ನಾನು ಒಂದೇ ಸೈಡ್ ಬೇಯಿಸಿನಿ ನೋಡ್ರಿ. ಈಗ ನೋಡ್ರಿ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೋಬೋದು ರೀ. ನೋಡ್ರಿ ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಬಂದೈತಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಇವು ಗೋಧಿ ಹಿಟ್ಟು ಇರೋದ್ರಿಂದ ಸಾಫ್ಟ್ ಇರ್ತಾವ್ರಿ ದೋಸೆ. ಯಾರು ಬೇಕಾದರೂ ತಿನ್ಬೋದು ರೀ. ಮಕ್ಳು ಹಿಡ್ಕೊಂಡು ದೊಡ್ಡವ್ರಿಗೂ ತಿನ್ಬೋದು ರೀ. ಈಗ ನೋಡ್ರಿ ನಾ ರೋಲ್ ಮಾಡ್ಕೊಂಡಿನಿ, ತಕ್ಕೋತೀನಿ ನೋಡ್ರಿ. ಈ ರೀತಿ ರೋಲ್ ಆದರೂ ಮಾಡ್ಕೋಬೋದು. ಈಗ ಅದೇ ಪ್ಲೇಟಿಗೆ ಒಯ್ದು ಹಾಕೋತೀನಿ ನೋಡ್ರಿ. ಈಗ ನಾನು ಮಾಡ್ಕೊಂಡಿರೋ ದೋಸೆ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ನಲ್ರಿ, ಶೇಂಗಾ ಚಟ್ನಿ ಸರ್ವ್ ಮಾಡ್ತೀನಿ. ನಾನು ಗಟ್ಟಿಗೆ ಮಾಡ್ಕೊಂಡಿನಿ. ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕೊಂಡು ತಳ್ಳಗೂ ಮಾಡ್ಕೋಬೋದು ರೀ. ಇದು ಚಟ್ನಿ ಗಟ್ಟಿರೋದ್ರಿಂದ ಒಳ್ಳೇದ್ರಿ. ಯಾಕಂದ್ರೆ ಇವು ಸಾಫ್ಟ್ ಇರ್ತಾವಲ್ರಿ ದೋಸೆ. ಗಟ್ಟಿನ ಚಟ್ನಿ ಆದ್ರೆ ಚಲೋ ಆಗ್ತೈತೆ ತಿನ್ನೋ ಕಾಂಬಿನೇಷನ್. ನೀವು ಹಾಗೇನೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆಗೆ ಆದರೂ ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಗೋಧಿ ಹಿಟ್ಟು ಟೊಮೆಟೊಯಿಂದ ದೋಸೆ ಮಾಡೋದನ್ನು. ಈ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.